ತಂದೆಯ ಪ್ರೀತಿ. ಬಟ್ಟೆಯನ್ನೆಲ್ಲ ಅವಸರದಿಂದ ಬ್ಯಾಗ್ನಲ್ಲಿ ತುಂಬಿ ಬ್ಯಾಗ್ನ ಜಿಪ್ಪೆಳೆದು, ಅಪ್ಪ ಇನ್ನೂ ರೆಡಿಯಾಗಿಲ್ವಾ? ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ, ಐರನ್ ಮಾತ್ರ ಮಾಡಿಲ್ಲ, ನೀವು ಮಾಡ್ಕೊಳ್ಳಿ ಎಂದು ಮನೋಜ್ ಬ್ಯಾಗ್ ಅಲ್ಲಿಯೇ ಬಿಟ್ಟು ತನ್ನ ಹೆಂಡತಿ ಸಹನಾ ಬಳಿ ಹೋದ. ನಾನು ಅಪ್ಪನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ನಂತರ ಫೋನ್ ಮಾಡುತ್ತೇನೆ ಎಂದವ ಮಂಕಾಗಿದ್ದ ಮಡದಿಯ ಮಾತಿಗೂ ಕಾಯದೆ ಅಪ್ಪನನ್ನು ಕರೆದುಕೊಂಡು ಕಾರ್ನಲ್ಲಿ ಹೊರಟು ಹೋದ. ಮನೋಜ್ ಬ್ಯಾಂಕ್ ಒಂದರಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದ. ಅವನಿಗೆ ತಾಯಿ ಇರಲಿಲ್ಲ. ಸಣ್ಣಂದಿನಿಂದಲೂ ತಂದೆಯೇ ಸಾಕಿ ಸಲಹಿದ್ದು. ಮನೋಜ್ನ ವ್ಯಕ್ತಿತ್ವವೇ ವಿಚಿತ್ರವಾದದ್ದು. ಅವನಲ್ಲಿ ತಂದೆಯ ಮಾತಿಗೆ ಎಂದೂ ಬೆಲೆ ಇರಲಿಲ್ಲ. ತಂದೆಯ ಎಲ್ಲ ನಿಲುವುಗಳಲ್ಲಿ ವಿರೋಧ. ಅವನ ಪ್ರಕಾರ ನಾವು ಹುಟ್ಟಿರುವುದು ನಮಗಾಗಿ, ನಾವಿದ್ದಷ್ಟು ದಿನ ಎಂಜಾಯ್ ಮಾಡಬೇಕು. ಯಾರು ಏನು ಅಂದುಕೊಂಡರೇನು, ನಾನು ಮುಖ್ಯ, ನನ್ನ ಜೀವನ ಮುಖ್ಯ ಎಂದು. ಒಮ್ಮೆ ಕಾಲೇಜಿನಲ್ಲಿ ಪರಿಚಯವಾದ ಹುಡುಗಿ ಸ್ಫೂರ್ತಿ. ಸುಂದರವಾದ ಮೊಗದ ಚೆಲುವೆ. ಮನೋಜ್ನ ಮನದ ಕದ ತಟ್ಟಿದ್ದಳು. ಆತ ಕಷ್ಟಪಟ್ಟು ಅವಳ ಹಿಂದೆ ಬಿದ್ದು ಸತಾಯಿಸಿದರೂ ಉಪಯೋಗವಾಗಲಿಲ್ಲ. ಆದರೆ ಅವಳ ಮನೆಯವರ ಮುಂದೆ ಧೈರ್ಯದಿಂದ ನಿಂತು ತನ್ನ ಇಚ್ಛೆ ವ್ಯಕ್ತಪಡಿಸಿದಾಗ ಮನೆಯವರು ಸುಲಭಕ್ಕೆ ಹ್ಞೂ ಎಂದಿದ್ದರು. ಆದರೆ ಕೆಲಸ ಹೊಂದಿದ್ದರೆ ಮುಂದಿನ ಮಾತುಕತೆ ಎಂದಿದ್ದರು. ಮನೋಜ್ನ ಕನಸು ನನಸಾಗಬೇಕು ಎನ್ನುವುದರೊಳಗೆ ಆತನ ತಂದೆ ಸಿಡಿಮಿಡಿಗೊಂಡು ಸ್ಫೂರ್ತಿಯ ಮನೆಯವರ ಮೇಲೆ ರೇಗಾಡಿ ಎಲ್ಲ ಹಾಳು ಮಾಡಿದ್ದರು. ಅಲ್ಲಿಯವರೆಗೂ ತಂದೆಯ ಮೇಲೆ ಸುಪ್ತವಾಗಿದ್ದ ಅಸಡ್ಡೆ ದ್ವೇಷದ ರೂಪಕ್ಕೆ ತಿರುಗಲು ಇದೊಂದು ಘಟನೆ ಸಾಕಾಗಿತ್ತು. ನಂತರ ಬ್ಯಾಂಕ್ ಒಂದರಲ್ಲಿ ಕೆಲಸ ಪಡೆದಾತ ಸಹನಾ ಎಂಬ ಚೆಲುವೆಯೊಂದಿಗೆ ಪ್ರೀತಿಯಲ್ಲಿ ಬಿದ್ದ. ಕೇಳಬೇಕಲ್ಲವೇ ಎಂದು ನಾಮಮಾತ್ರಕ್ಕೆ ತಂದೆಗೆ ತಿಳಿಸಿ ಅವಳನ್ನೇ ಮದುವೆಯಾಗಿದ್ದ. ಯಾಕಂದರೆ ಈಗ ತಾನೂ ದುಡಿಯುವವನಾಗಿದ್ದೇನೆ, ತಂದೆಯ ಮಾತಿಗೆ ಹೆದರುವ ಅವಶ್ಯಕತೆ ಇಲ್ಲ ಎಂಬ ನಿಲುವಿಗೆ ಬಂದಿದ್ದ. ಸಹನಾ ಕೂಡ ಒಳ್ಳೆಯ ಗುಣವಿದ್ದ ಹುಡುಗಿ. ಆದರೆ ಮನೋಜ್ನ ಕೋಪ, ಸಿಡುಕು ವ್ಯಕ್ತಿತ್ವ ಅವಳನ್ನು ಸುಮ್ಮನಾಗಿರಿಸಿತ್ತು. ಸುಂದರ ಸಂಸಾರದಲ್ಲಿ ಒಬ್ಬಳ ಮಗಳು ಹುಟ್ಟಿದ್ದಾಯಿತು. 5 ವರ್ಷವೂ ಕಳೆಯಿತು. ಆತನ ತಂದೆಯವರಿಗೂ ರಿಟೈರ್ಡ್ ಆಗಿ ಮನೆಯಲ್ಲಿದ್ದರು. ಸುಮ್ಮನೆ ತನ್ನ ಏಕಾಂತಕ್ಕೆ ತಂದೆ ಅಡ್ಡಿಯಾಗುತ್ತಿದ್ದಾರೆ. ಛೇ, ವಯಸ್ಸಾದರೂ ತನ್ನ ತಂದೆಗೆ ಬುದ್ಧಿ ಇಲ್ಲ. ಆಶ್ರಮಕ್ಕೆ ಹೋಗಿ ನಮಗೆ ಉಪಕಾರ ಮಾಡಬೇಕೆಂಬುದು ಗೊತ್ತಾಗುವುದಿಲ್ಲವೇ ಎಂದು ಯಾವಾಗಲೂ ಗುಣಗುತ್ತಿದ್ದ ಮನೋಜ. ಆದರೆ ಸಹನಾ ಮಾತ್ರ ಹಾಗಲ್ಲ. ತನ್ನ ತಂದೆಯಂತೆಯೇ ಮಾವನ ಉಪಚಾರ ಮಾಡುತ್ತಿದ್ದಳು. ಮನೋಜನಿಗೆ 1-2 ತಿಂಗಳುಗಳಿಂದ ತಿಳಿಯದ ನಂಬರ್ನಿಂದ ಮೆಸೇಜ್ ಒಂದು ಬರುತ್ತಿದ್ದುದು ತುಂಬ ಕುತೂಹಲಕಾರಿಯಾಗಿತ್ತು. ಪಾತ್ರೆಯಲ್ಲಿರುವ ನೀರಿಗೂ ದೇವರ ಕೋಣೆಯ ಕಳಶದಲ್ಲಿರುವ ನೀರಿಗೂ ಏನೂ ವ್ಯತ್ಯಾಸವಿಲ್ಲವೇ ಎಂದು. ಇದೆಲ್ಲ ಸಿಲ್ಲಿ ಮೆಸೇಜಸ್ ಮಿಸ್ ಆಗಿ ಬಂದಿರುವುದೆಂದು ಅದರ ಬಗ್ಗೆ ಮನೋಜ ಎಂದೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಒಂದು ದಿನ ಕ್ಷುಲ್ಲಕ ಕಾರಣಕ್ಕೆ ತಂದೆಯೊಂದಿಗಾದ ಮನಸ್ತಾಪದಲ್ಲಿ ಮನೆಯೇ ಬಿಟ್ಟು ಹೋಗಿ ಎಂದು ಗದರಿದ್ದ. ರೀ ಎಂದು ಏನೋ ಹೇಳಲು ಬಂದ ಹೆಂಡತಿಗೂ 2 ಕೆನ್ನೆಗೆ ಬಾರಿಸಿ ಮೂಲೆ ಸೇರಿಸಿದ್ದ. ಹಾಗೆಯೇ ನೋಡು, ನಿನ್ನಿಂದ ನಾನು ಸ್ಫೂರ್ತಿಯಂತಹ ಹುಡುಗಿಯನ್ನು ಕಳೆದುಕೊಂಡೆ. ಇವಳು ನನಗೆ ತಿರುಗಿ ಮಾತನಾಡುತ್ತಾಳೆ ಎಂದೆಲ್ಲ ಬೈದು ನಾಳೆಯೇ ನಡಿ ವೃದ್ಧಾಶ್ರಮಕ್ಕೆ ಎಂದು ಹೊರಟು ಹೋಗಿದ್ದ. ಮುದಿ ಜೀವ ಎಂದಿನಂತೆ ತನ್ನ ಮೊಮ್ಮಗಳೊಂದಿಗೆ ಮಗುವಿನಂತೆ ಆಟ ಆಡಿ ತನ್ನೆಲ್ಲ ಜೀವನದ ಕಷ್ಟಗಳನ್ನು ಸೊಸೆಯ ಬಳಿ ಹಂಚಿಕೊಂಡು, ನಿನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಲು ನಿನ್ನ ತಮ್ಮನಿಗೆ ತಿಳಿಸಮ್ಮ ಎನ್ನುತ್ತಾ ಅನುಭವದ ಕಡಲ ಹನಿಯೊಂದು ಕಣ್ಣಿಂದ ಜಾರಿತ್ತು. ಕಣ್ಣಿಗೆ ಪೊರೆ ಬರುವ ವಯಸ್ಸಾಯಿತು. ನಾನೆಲ್ಲಿದ್ದರೇನು? ಕಾಡಿನ ದಾರಿ ಹತ್ತಿರವಾಗಿದೆ, ನಾಡಿನ ದಾರಿ ದೂರವಾಗುತ್ತಿದೆ ಎಂದು ಮುದಿ ಜೀವ ಮೌನಕ್ಕೆ ಶರಣಾಗಿ ನುಡಿದು ಭಾವೋದ್ರೇಕಗೊಂಡಿತ್ತು. ಕಾರ್ನಲ್ಲಿ ಒಂದಿಷ್ಟು ಪ್ರಯಾಣಿಸಿದರೂ ತಂದೆಗೆ ಮಗನಿಂದ ಒಂದೂ ಕಾಳಜಿಯ ಮಾತಿಲ್ಲ. ತಂದೆಯ ದುಃಖಕ್ಕಂತೂ ಪಾರವೇ ಇಲ್ಲ. ಸಿಗ್ನಲ್ ಒಂದರಲ್ಲಿ ಕಾರ್ ನಿಲ್ಲಿಸಿದ ಮನೋಜ್ ತಮ್ಮ ಪಕ್ಕದಲ್ಲಿ ಬಂದು ನಿಂತ ಸ್ಕೂಟಿ ಒಂದರಲ್ಲಿ ಹಳೆಯ ಗೆಳತಿ ಸ್ಫೂರ್ತಿ ಬಂದು ನಿಂತದ್ದು ನೋಡಿ ಬೆರಗಾದ. ಇನ್ನೇನು ಮಾತನಾಡಿಸುವ ಎಂದಾಗ ಅವಳು ಅವನ ತಂದೆಯೊಂದಿಗೆ ಮಾತನಾಡಲು ಶುರು ಮಾಡಿದಳು. ಮನೋಜ್ ಹೌಹಾರಿದ. ಆರೋಗ್ಯ ವಿಚಾರಿಸಿದ. ಅವಳು ಇನ್ನೇನು ಹೊರಡುವ ಮುಂಚೆ ಅಂದು ಮಾಡಿದ ಸಹಾಯಕ್ಕೆ ಧನ್ಯವಾದಗಳು ಅಂಕಲ್ ಎಂದು ಹೊರಟು ಹೋದಳು. ಮನೋಜನಿಗಂತೂ ಆಶ್ಚರ್ಯವೂ ಕೋಪವೂ ಅವಮಾನವೋ ಒಟ್ಟಿನಲ್ಲಿ ನಡೆದಿದ್ದೇನೂ ಎಂದು ತಿಳಿಯಲಿಲ್ಲ. ತನ್ನ ತಂದೆ ಸ್ಫೂರ್ತಿಯನ್ನೇ ನೋಡಿರಲಿಲ್ಲ.
ಅವಳ ತಂದೆಯ ಬಳಿ ಜಗಳವಾಡಿದ್ದರು. ಸ್ಫೂರ್ತಿ ಧನ್ಯವಾದ ಹೇಳಿದ್ದಕ್ಕೆ ಏನು ಕಾರಣ? ತಂದೆಯ ಬಳಿ ಈಗ ಕುತೂಹಲದಿಂದಷ್ಟೇ ಮಾತು ಬಿಚ್ಚಿದ್ದ ಮನೋಜ್. ಆ ಹುಡುಗಿ ಯಾರೆಂದು ಗೊತ್ತಾ? ಹೇಗೆ ಪರಿಚಯ ಎಂದ. ಮಗನ ಮುಖವನ್ನೊಮ್ಮೆ ದಿಟ್ಟಿಸಿ ನಕ್ಕು 2 ಸೆಕೆಂಡುಗಳಲ್ಲಿ ನಗುವಿನಿಂದ ಆಳವಾದ ಚಿಂತೆಗೆ ಜಾರಿದಂತೆ ಮುಖದ ಭಾವನೆ ಬದಲಾಯಿಸಿದ ತಂದೆ, ಹೇಳುವೆ ಆಶ್ರಮದಲ್ಲಿ ಎಂದರು. ಮನೋಜನಿಗಂತೂ ಏನೂ ಅರ್ಥವಾಗದ ಪರಿಸ್ಥಿತಿ. ಮನದಲ್ಲಿ ಗೊಂದಲಕ್ಕೆ ಅಗ್ರಸ್ಥಾನ. ಆ ಸಮಯದಲ್ಲೇ ಅದೇ ಪಾತ್ರೆ ಮತ್ತು ದೇವರ ಕೋಣೆಯ ಕಳಶದ ಮೆಸೇಜ್ ಕೂಡ ಬಂತು. ತಲೆ ಕೆಟ್ಟು ಈ ಮೆಸೇಜ್ ಕಳುಹಿಸಿದವರಿಗೂ ಒಂದು ಗತಿ ಮಾಡುವೆ, ಮೊದಲು ಆಶ್ರಮದ ಕೆಲಸ ಮುಗಿಸೋಣ ಎಂದು ಆಶ್ರಮ ತಲುಪಿದ. ಆಶ್ರಮದ ಅಧಿಕಾರಿಯೊಂದಿಗಿನ ಮಾತುಕತೆಯ ನಂತರ ಇನ್ನೇನು ಹೊರಡಬೇಕೆಂದಾಗ ತಂದೆ ಮನೋಜ್ನನ್ನು ಬೆನ್ನು ತಟ್ಟಿ ಹೇಳಿದರು, ಸ್ಫೂರ್ತಿಗೆ ನಿನ್ನ ವ್ಯಕ್ತಿತ್ವ ತಿಳಿದಿತ್ತು. ಅವಳಿಗೆ ತಂದೆ ಮಾತ್ರ ಇದ್ದದ್ದು, ಒಬ್ಬಳೇ ಮಗಳು. ತಂದೆಯ ಜವಾಬ್ದಾರಿಯೂ ಅವಳ ಮೇಲಿತ್ತು. ಮುಖ್ಯವಾಗಿ ಆಕೆ ತಂದೆಯ ಬೆಲೆ ತಿಳಿದಿದ್ದಳು. ಅದಕ್ಕೆ ನನ್ನ ಬಳಿ ಬಂದು ಹೇಗಾದರೂ ಮಾಡಿ ಈ ಸಂಬಂಧ ತಪ್ಪಿಸುವಂತೆ ಮನವಿ ಮಾಡಿದಳು. ಅವಳ ಉದ್ದೇಶದ ಮುಂದೆ ನಿನ್ನ ಪ್ರೀತಿಯು ಕೇವಲವೆನಿಸಿತು ಮಗನೇ. ಅದಕ್ಕೆ ಜಗಳ ಮಾಡಿದ್ದು, ಕ್ಷಮೆ ಇರಲಿ ಎಂದನು. ಮನೋಜನಿಗೆ ತಪ್ಪಿನ ಅರಿವಿನ ಜೊತೆ ತನ್ನ ನಡವಳಿಕೆಯ ನಾಚಿಕೆಯೂ ಆಯಿತು. ತಲೆ ತಗ್ಗಿಸಿದ. ಅಷ್ಟರಲ್ಲಿ ಪುನಃ ತಿಳಿಯದ ನಂಬರ್ನಿಂದ ಇನ್ನೊಂದು ಮೆಸೇಜ್. ಕೊನೆಗೂ ಪಾತ್ರೆಯಲ್ಲಿರುವ ನೀರಾಗಿ ಬಿಟ್ಟೆಯಲ್ಲ ಎಂದು. ಸುರೇಶನಿಗೆ ಯಾರೋ ತಿಳಿದವರೇ ಬೇಕೆಂದು ಮೆಸೇಜ್ ಮಾಡುತ್ತಿರಹರೆಂದು ಅರಿವಾಗಿತ್ತು. ನಂಬರ್ನ ಆ್ಯಪ್ ಒಂದರಲ್ಲಿ ನೋಡಿದರೆ ತನ್ನ ಹೆಂಡತಿ ಸಹನಾಳದ್ದೇ ಕೆಲಸವಿದು ಎಂಬುದು ತಿಳಿದಿತ್ತು. ಕೋಪದಲ್ಲಿ ಇನ್ನೇನು ಹೆಂಡತಿಗೆ ಫೋನ್ ಮಾಡಬೇಕೆನ್ನುವಷ್ಟರಲ್ಲಿ ಹೆಂಡತಿಯಿಂದ ಫೋನ್ ಬಂದಿತ್ತು. ನಾನು ಮಗಳು ದೇವಸ್ಥಾನ ಹೋಗುತ್ತಿದ್ದೇವೆ. ನೀರು ಎಲ್ಲಿದ್ದರೂ ಏನು ರೀ, ಪಾತ್ರೆಯಲ್ಲಿದ್ದರೆ ಯಕಶ್ಚಿತ್, ದೇವರ ಕೋಣೆಯ ಕಳಶದಲ್ಲಿದ್ದರೆ ಪರಿಶುದ್ಧ. ನಾವು ಬರುವುದು ತಡವಾದೀತು ಎಂದು ಮಾತು ನಿಂತಿತ್ತು. ದೇವಸ್ಥಾನಕ್ಕೆ ಯಾವಾಗಲೂ ತನ್ನೊಡನೆ ಹೋಗುತ್ತಿದ್ದ ಸಹನಾ ಇಂದು ಒಬ್ಬಳೇ ಮಗುವಿನೊಂದಿಗೆ ಹೋಗುತ್ತಿದ್ದಾಳೆ ಎಂದರೆ ಏನು ಅರ್ಥ? ನನ್ನೊಳಗಿನ ದುರಾಸೆ, ನನ್ನ ಅತಿಯಾದ ಗರ್ವ, ಅಹಂಕಾರ, ಅಹಂ ನನಗೆ ಪಾತ್ರೆಯಲ್ಲಿರುವ ಸಾಮಾನ್ಯ ನೀರಿನ ಸ್ಥಾನಕ್ಕೆ ತಂದಿದೆ. ಅದೇ ನನ್ನ ತಪ್ಪು. ದೇವರಂತಹ ತಂದೆಯನ್ನೇ ವೃದ್ಧಾಶ್ರಮಕ್ಕೆ ಬಿಟ್ಟವ ನಾನು ದೇವಸ್ಥಾನಕ್ಕೆ ನನಗೆಲ್ಲಿ ಪ್ರವೇಶ? ನಾನು ಪರಿಶುದ್ಧನಲ್ಲ. ನನಗ್ಯಾವ ದೇವರು? ನಾನೆಂತಹ ಪಾಪಿಯಾದೆ? ಕ್ಷಮೆ ಕೇಳಲು ಅರ್ಹತೆಯೂ ಇಲ್ಲದವ ಎಂದು ನಿಜ ತಿಳಿದು ಕೊರಗಿನಿಂದಲೇ ತಂದೆಯ ಕಾಲು ಹಿಡಿದವನು ಒಂದೇ ಸಮನೆ ಸಣ್ಣ ಮಕ್ಕಳಂತೆ ಅಳತೊಡಗಿದನು. ಅಪ್ಪ ಮನೆಗೆ ಬಾರಪ್ಪ, ಒಮ್ಮೆ ಕ್ಷಮಿಸಪ್ಪ, ಜೀವನ ಎಂದರೇನೆಂದು ಈಗ ತಿಳಿಯಿತಪ್ಪ ಎಂದು ಗೋಗರೆದನು. ಇಡೀ ವೃದ್ಧಾಶ್ರಮವೇ ಈ ಪ್ರೀತಿಗೆ ಸಾಕ್ಷಿಯಾಗಿತ್ತು. ತಂದೆಯೂ ಕ್ಷಮಿಸಿದ್ದರು. ಯಾಕೆಂದರೆ ಮೊದಲ ಬಾರಿಯ ತಪ್ಪಲ್ಲ, ಆದರೆ ಮೊದಲ ಬಾರಿಯ ಪ್ರಾಯಶ್ಚಿತ ಮಗನಿಗೆ. ಹಾಗೂ ಸೊಸೆಯ ಕುರಿತು ನೋಡು, ಒಂದು ಹೆಣ್ಣು ಮನೆಯ ಕಟ್ಟಲೂಬಹುದು, ಮುರಿಯಲೂ ಬಲ್ಲಳು. ಹಾಗೆಂದು ಎಂದಿಗೂ ನಮ್ಮ ಸ್ವಂತ ಬುದ್ಧಿಯನ್ನು ಕಳೆದುಕೊಳ್ಳಬಾರದು. ಸಹನಾ ನಿನ್ನ ಜೀವನದ ಜ್ಞಾನ, ನಮ್ಮ ಮನೆಯ ದೀಪ ಎಂದರು. ತದನಂತರ ಎಂದಿಗೂ ಆತ ತಂದೆಗೆ ಮನನೋಹಿಸಲಿಲ್ಲ. ತನ್ನ ಕುಟುಂಬವನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡನು. ಸಹನಾಳಂತಹ ಹೆಣ್ಣು ಮಗಳು ಎಲ್ಲರ ಮನೆಯಲ್ಲೂ ಇದ್ದರೆ ಆ ಮನೆ ಸ್ವರ್ಗದಂತೆ ಎಂದು ನನ್ನ ಅಭಿಪ್ರಾಯವಷ್ಟೇ. ನಿಮಗೆ ಕತೆ ನಿಜವಾಗ್ಲೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.